ಬೈಂದೂರು ಉತ್ಸವ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಾಗಿ ನಡೆಯುತ್ತಿದೆ. ಸರಿಸುಮಾರು 3.5ರಿಂದ 4 ಲಕ್ಷ ಜನ ನಮ್ಮ ಉತ್ಸವವನ್ನು ಕಣ್ತುಂಬಿಕೊಂಡು ಹೋಗಿದ್ದಾರೆ ಅಂತೇಳಿ ಹೇಳಲಿಕ್ಕೆ ನಾನು ತುಂಬ ಖುಷಿಪಡ್ತೇನೆ. ಆಳ್ವಾಸ್ದವರ ವಿರಾಸತ್ನಂತಹ ಕಾರ್ಯಕ್ರಮಗಳು ನಮ್ಮ ವೇದಿಕೆಯಲ್ಲಿ ನಡೆದಿದೆ. ಇವತ್ತು ಕೂಡ ಹನುಮಂತನವರ ಆರ್ಕೆಸ್ಟ್ರಾ ಆಗಿರ್ಬೋದು, ಮತ್ತೊಂದು ಸವಾರಿ ಬ್ಯಾಂಡ್ ಅಂಥೇಳಿ ಅನ್ನುವಂತಹ ಒಂದು ಈವೆಂಟ್ ಆಗಿರ್ಬೋದು, ಕಳಹರಿ ನೃತ್ಯ ಆಗಿರ್ಬೋದು ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನಸ್ತೋಮ ತುಂಬಿ ಬಂದಿದೆ. ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂಜೆಯ ಹೊತ್ತು ನೂಕುನುಗ್ಲಾಗಿ ಕೆಲವರು ವಾಪಸ್ ಹೋಗಿದ್ದಾರೆ. ಕೆಲವೊಂದು ಮಿನಿಯೇಚರನ್ನು ನೋಡಲಿಕ್ಕಾಗದೆ. ಆದ್ದರಿಂದ ನಿಮಗೆಲ್ಲರಿಗೂ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತುಂಬ ರಶ್ ಇದ್ದರೆ ನೀವೆಲ್ಲರೂ ಇನ್ನೂ ಕೂಡ ಒಂದು ದಿವಸ 2 ದಿವಸ ನಾವು ಹುಲಿಯಿಂಡ್ಲು ಇದನ್ನು ಕೃತಕ ಅರಣ್ಯ ಲೋಕವನ್ನು ಅದನ್ನು ಮುಂದುವರಿಸಲಿದ್ದೇವೆ. ನಿಧಾನವಾಗಿ ನೋಡ್ಕೊಂಡು ಹೋಗ್ಬೋದು. ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದ ಮಕ್ಕಳು ಕೂಡ ಒಂದು ಕೃತಕ ಅರಣ್ಯ ಲೋಕವನ್ನು ನೋಡಿ ಹೋಗ್ಬೋದು. ದಯಮಾಡಿ ನೂಕುನುಗ್ಲು ಮಾಡದೆ ಶಾಂತವಾಗಿ ಅದನ್ನು ವೀಕ್ಷಣೆ ಮಾಡಬೇಕಂತೇಳಿ ನಿಮಗೆ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಒಂದು ಗ್ರಾಮೋತ್ಸವ ಅನ್ನುವಂಥ ಕಲ್ಪನೆಯಿಂದ ಜನರಿಗೆ ಸೇವೆಯನ್ನು ಒದಗಿಸುವ ಒಂದು ವಿಚಾರವನ್ನು ನಾವು ಮಾಡಿದ್ದೆವು. ಅದರಲ್ಲಿ ತುಂಬ ನಾವು ಎಣಿಸ್ಕೊಂಡದಕ್ಕಿಂತ ಹೆಚ್ಚು ಯಶಸ್ಸನ್ನು ಪಡೆದಿದ್ದೇವೆ ಅಂತೇಳಿ ಹೇಳಲಿಕ್ಕೆ ನಾವು ಈ ಮೂಲಕ ಇಷ್ಟಪಡ್ತೇನೆ. ಯಾಕಂತೇಳಿ ಹೇಳಿದರೆ ಸರಿಸುಮಾರು 2800ಕ್ಕೂ ಹೆಚ್ಚು ಕ್ಯಾನ್ಸರ್ ತಪಾಸಣೆ ನಡೆದಿದೆ. 7000ದಷ್ಟು ಮಂದಿಯ ಕಣ್ಣಿನ ಪರೀಕ್ಷೆ ಆಗಿದೆ. ಒಂದು 10,000ದಷ್ಟು ಸರಿಸುಮಾರು ಒಂದು 10,000ದಷ್ಟು ಜನರ ಆರೋಗ್ಯ ತಪಾಸಣೆಯಾಗಿದೆ. ಈ ಒಂದು ಗ್ರಾಮೋತ್ಸವದಲ್ಲಿ 50,000ಕ್ಕಿಂತ ಹೆಚ್ಚು ಗ್ರಾಮಸ್ಥರು ಪಾಲ್ಗೊಂಡು ಈ ಗ್ರಾಮೋತ್ಸವವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈ ಒಂದು ಯಶಸ್ವಿಗೆ ಕಾರಣೀಕರ್ತರಾದಂತಹ ಎಲ್ಲ ಗ್ರಾಮ ಪಂಚಾಯತಿನ ಅಧ್ಯಕ್ಷರುಗಳಾಗಿರ್ಬೋದು, PDOಗಳಾಗಿರ್ಬೋದು, ಹಾಗೂ ಅಲ್ಲಿಯ ಪ್ರಮುಖ ಮುಖಂಡರುಗಳಾಗಿರ್ಬೋದು, ಅವರೆಲ್ಲರಿಗೂ ಬೈಂದೂರು ಉತ್ಸವ ಸಮಿತಿಯ ಪರವಾಗಿ ಹಾಗೂ ಮಾನ್ಯ ಶಾಸಕರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಗ್ರಾಮೋತ್ಸವ ಅನ್ನುವಂತಹ ಕಲ್ಪನೆ ನಮ್ಮ ದೇಶದಲ್ಲಿಯೇ ಪ್ರಥಮವಾಗಿ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ 43 ಗ್ರಾಮ ಪಂಚಾಯತಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಖುಷಿಪಡ್ತೇನೆ. ಇದು ದೇಶದಲ್ಲಿಯೇ ಪ್ರಥಮವಾದಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಆರೋಗ್ಯ ಅಂತೇಳಿ ಹೇಳಿದರೆ ಪ್ರತಿ 43 ಗ್ರಾಮಗಳಲ್ಲಿ ನುರಿತ ಹಾಸ್ಪಿಟ್ಲ್ಗಳಿಂದ AJ, ಮಣಿಪಾಲ, NFIಯ ಹಾಗೂ ವಿವಿಧ ಹಾಸ್ಪಿಟ್ಲ್ಗಳಿಂದ ಆರೋಗ್ಯ ತಪಾಸಣೆಯನ್ನು ಮಾಡಿಸಬೇಕು, ಕ್ಯಾನ್ಸರ್ ತಪಾಸಣೆಯನ್ನು ಮಾಡಿಸಬೇಕು, ಹಾಗೂ ವಿವಿಧ ರೀತಿಯಂತಹ ಏನು ಆರೋಗ್ಯ ಸಂಬಂಧಪಟ್ಟಂಥ ಫಂಡಮೆಂಟಲ್ ರಿಕ್ವೈರ್ಮೆಂಟನ್ನು ಒದಗಿಸಬೇಕು ಅನ್ನುವಂಥದ್ದು ನಮ್ಮ ಶಾಸಕರ ಪರಿಕಲ್ಪನೆಯಾಗಿತ್ತು. ಅದಕ್ಕಾಗಿ ನಾವೆಲ್ಲ ಖಾಸಗಿಯವರನ್ನು ಸಂಪರ್ಕಿಸಿ ಅದನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಎರಡನೆಯದು ಮಹಿಳಾ ಸಬಲೀಕರಣ ಇಲಾಖೆ ಹಾಗೂ ಜನರ ಮಧ್ಯೆ ಒಂದು ಸಂಬಂಧ ನೇರವಾಗಿ ಬೆಳೆದಿರ್ತದೆ. ಇಲ್ಲ ಅಂತೇಳಿ ಹೇಳಿದರೆ ಒಂದು ಸರ್ಕಾರದ ಇಲಾಖೆಯನ್ನು ಒಬ್ಬ ರೈತ ಗ್ರಾಮಸ್ಥ ಅಥವಾ ಪಡಿಬೇಕಿದ್ದರೆ ತಾಲೂಕು ಕೇಂದ್ರಕ್ಕೋ ಜಿಲ್ಲಾ ಕೇಂದ್ರಕ್ಕೋ ಹೋಗಿ ಪಡಿಬೇಕಿತ್ತು. ಇದು ನೇರವಾಗಿ ಗ್ರಾಮದಲ್ಲಿಯೇ ಸಿಗುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ ಈ ಗ್ರಾಮೋತ್ಸವದಿಂದ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ತಂಡ ಹಾಗೂ ಶಾಸಕರು ಜಿಲ್ಲಾಧಿಕಾರಿಯವರಿಗೆ ಹಾಗೂ ಉಸ್ತುವಾರಿ ಸಚಿವರಿಗೆ ಈ ಒಂದು ಕಲ್ಪನೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅಂತ ಹೇಳಿದವಾಗ ಅತ್ಯಂತ ಪ್ರೀತಿಯಿಂದ ಜನರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ನಿಮ್ಮ ಜೊತೆಯಾಗಿರುತ್ತೇವೆ ಅಂತ ಹೇಳಿ ಉಸ್ತುವಾರಿ ಸಚಿವರು ಭರವಸೆಯನ್ನು ನೀಡುವುದರ ಮೂಲಕ ಹಾಗೂ ಮುಖ್ಯವಾಗಿ ಮಾನ್ಯ ಜಿಲ್ಲಾಧಿಕಾರಿಯವರು ಹಾಗೂ ನಮ್ಮ CS ಅವರು ಕೂಡ ಒಂದು ಈ ಗ್ರಾಮೋತ್ಸವದ ಚಿಂತನೆಗೆ ಒಂದು ಸಪೋರ್ಟನ್ನು ನೀಡುವುದರ ಉದ್ದೇಶವಾಗಿ ಇವತ್ತು ಗ್ರಾಮೋತ್ಸವ ಅನ್ನುವಂಥದ್ದು ಪ್ರತಿ ಗ್ರಾಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತೇಳಿ ಹೇಳಲಿಕ್ಕೆ ನಾನು ಈ ಮೂಲಕ ಇಷ್ಟಪಡ್ತೇನೆ. CFTRI ಮತ್ತು ನಮ್ಮ ಮೈಸೂರು ಸ್ಯಾಂಡಲ್ ಸೋಪಿನವರಾಗಿರ್ಬೋದು, ಹಾಗೆ ವಿವಿಧ ಕೇಂದ್ರ ಸರ್ಕಾರದ ಕಂಪನಿಗಳು ಈ ಒಂದು ಕೈಗಾರಿಕಾ ಮೇಳದಲ್ಲಿ ಭಾಗವಹಿಸಿ ಕೈಗಾರಿಕಾ ಮೇಳವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.
ಹೊಸ ಆವಿಷ್ಕಾರಗಳಾಗಿರ್ಬೋದು, ಹೊಸ ತಂತ್ರಜ್ಞಾನಗಳಾಗಿರ್ಬೋದು ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಬಹು ಕಷ್ಟ ಆಗಿರ್ತದೆ. ನಮ್ಮ ಒಂದು ಊರಿಗೆ ಇಂಥ ಕಂಪೆನಿಗಳು ಒಮ್ಮೆ ಬರಬೇಕು ಅನ್ನುವಂಥದ್ದು ನಮ್ಮ ಒತ್ತಾಸೆಯಾಗಿತ್ತು. ಆ ಮೂಲಕ ನಾವು ಕರೆತಂದಿದ್ದೇವೆ. ಅದರ ಪ್ರಯೋಜನಗಳು ಈ ಕ್ಷಣಕ್ಕೆ ನಮಗೆ ಸಿಗದೇ ಇದ್ದರೂ ಮುಂದೊಂದು ದಿನ ನಮ್ಮಲ್ಲಿಯ ವಿದ್ಯಾರ್ಥಿಗಳಿಗೆ ಅವರೆಲ್ಲರೂ ಒಂದು ಇಂಟರ್ನ್ಶಿಪ್ ಕಾರ್ಯಕ್ರಮವನ್ನು ಮಾಡ್ತೇವೆ. ಒಂದು ವರ್ಷದ ಕಾಲ ವಿದ್ಯಾವಕಾಶವನ್ನು ಅವರಿಗೆ ಕೊಡುಗೆಯಾಗಿ ನೀಡುತ್ತೇವೆ ಹಾಗೂ ತರಬೇತಿಯನ್ನು ನೀಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಉದ್ಯೋಗವನ್ನು ನೀಡುವ ಭರವಸೆಯನ್ನು ಅವರು ಕೊಟ್ಟಿರುತ್ತಾರೆ. ಎಲ್ಲ ಕಾರ್ಯಕ್ರಮಗಳು ಬೈಂದೂರು ಉತ್ಸವದಿಂದ ಸಂಪನ್ನಗೊಂಡಿದೆ ಅಂತೇಳಿ ಹೇಳಲಿಕ್ಕೆ ನಾನು ಈ ಮೂಲಕ ಸಂತೋಷಪಡಿಸ್ತೇನೆ. ಇನ್ನೊಂದು ವಿಷಯ, ಶಸ್ತ್ರ ಪ್ರದರ್ಶನ ಅನ್ನುವಂಥದ್ದು ನಮ್ಮ ಉತ್ಸವದಲ್ಲಿತ್ತು. ಅದರ ವೀಕ್ಷಣೆಯು ಎಲ್ಲರೂ ಮಾಡಿದ್ದಾರೆ. ಅದು ದೂರದ ಡೆಲ್ಲಿಯಿಂದ ಬಂದಿದೆ. ಇಂತಹ ಒಂದು ಶಿವಾಜಿ ಕಾಲದ ಕಣಗಳಾಗಿರ್ಬೋದು, ಕತ್ತಿಗಳಾಗಿರ್ಬೋದು, ಪ್ರಾಚೀನ ವಸ್ತುಗಳಾಗಿರ್ಬೋದು, ಇವೆಲ್ಲವನ್ನು ನಾವು ನೋಡಿ ಒಂದು ಉತ್ಸವದ ಯಶಸ್ಸನ್ನು ಮಾಡಿದ್ದೇವೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇಲ್ಲಿಯ ಒತ್ತಾಸೆಯಾಗಿದೆ, ಅದರಿಂದ ಜವಾಬ್ದಾರಿ ಕೂಡ ಹೆಚ್ಚುತ್ತಾ ಇದೆ. ಎಲ್ಲ ವಿಚಾರಗಳನ್ನು ನಾನು ಹೇಳ್ತಾ ನಿಮಗೆಲ್ಲರಿಗೂ ನಮ್ಮ ಬೈಂದೂರು ಉತ್ಸವವನ್ನು ಇಷ್ಟೊಂದು ಅದ್ಧೂರಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಊರಿನ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ವೈಯಕ್ತಿಕವಾಗಿ ಹಾಗೂ ಬೈಂದೂರು ಉತ್ಸವದ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.